ಬೆಳಕಿನ ಹಬ್ಬ ದೀಪಾವಳಿ ಬಂದರೆ ಸಾಕು, ಎಲ್ಲರ ಮನೆಯಲ್ಲೂ ಸಡಗರ ಸಂಭ್ರಮ. ಇನ್ನು ಯಾವುದೇ ಸಂಭ್ರಮ ಆಗಿರಲಿ, ಸಮಾರಂಭ ಆಗಿರಲಿ, ಒಂದು ಸಿಹಿ ಇಲ್ದಿರ ಅದು ಪರಿಪೂರ್ಣತೆ ಅಂತ ಅನಿಸಲ್ಲ. ಈ ಮಾತು ನಿಜ ಅನಿಸಿದ್ರೆ ಹೌದು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಾನಿವತ್ತು ನಿಮ್ಮೆಲ್ಲರ ದೀಪಾವಳಿ ಹಬ್ಬದ ಸಂಭ್ರಮ ಹೆಚ್ಚಿಸೋಕ್ಕೆ ಅಂತ ಒಂದು ರುಚಿಯಾಗಿರೋವಂಥ ಅಡುಗೆನ ತಗೊಂಡು ಬಂದಿದ್ದೀನಿ. ಇದು ಒಂದು ಮಹಾರಾಷ್ಟ್ರ ಕಡೆ ಮಾಡುವಂಥ ಪಾಯಸ, ಅಪ್ಪೆ ಪಾಯಸ ಅಂತ ಹೇಳ್ತಾರೆ. ಸ್ವಾದಿಷ್ಟ ರುಚಿಯಾಗಿರುವಂಥ ಈ ಪಾಯಸ ಮಾಡೋದು ಕೂಡ ತುಂಬ ಸುಲಭ. ನಾನು ಇದಕ್ಕೆ ಒಂದು 3/4 ಕಪ್ಪಷ್ಟು ಚಿರೋಟಿ ರವೆನ ತಗೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಗೋಧಿ ಹಿಟ್ಟು, ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು, 1 ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ಎಷ್ಟು ಸಾಫ್ಟಾಗಿರಬೇಕು ಅಂದರೆ ನೀವು ಅದನ್ನು ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ನಿಮ್ಮ ಬೆಟ್ಟು ಒಳಗೆ ಹೋಗಬೇಕು. ಈ ಹಿಟ್ಟನ್ನು ನಾವು ರವೆಯಿಂದ ಕಲಸಿರೋದ್ರಿಂದ ಇದನ್ನು ಒಂದು 10 ನಿಮಿಷ ನೆನೆಯೋಕ್ಕೆ ಬಿಟ್ಬಿಡಬೇಕು. ಅಷ್ಟರಲ್ಲಿ ನಾವು ಒಲೆನ ಹಚ್ಚಿ ಒಂದು ಪಾತ್ರೆನಿಟ್ಟು ಅದಕ್ಕೆ ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಕಾಯಿಸ್ಕೋಬೇಕಾಗತ್ತೆ. ಹಾಲು ನಿಮಗೆ ಸ್ವಲ್ಪ ಗಟ್ಟಿ ಆಗ್ತಾ ಬಂದಾಗ ಅದಕ್ಕೆ 1 ಕಪ್ಪಷ್ಟು ಸಕ್ಕರೆನ ಹಾಕಿ ಮತ್ತೆ ಕೈ ಆಡ್ತಾ ಇರಬೇಕು. ಜೊತೆಗೆ ಒಂದು 8ರಿಂದ 10 ದಳದಷ್ಟು ಕೇಸರಿನ ಹಾಕಿದ್ರೆ ಈ ಪಾಯಸ ಒಳ್ಳೆ ಬಣ್ಣ ಕೂಡ ಬರುತ್ತೆ. ಯಾವುದೇ ಆರ್ಟಿಫಿಷಿಯಲ್ ಫ್ಲೇವರ್ ಆಗಲಿ ಬಣ್ಣ ಆಗಲಿ ನಾನು ಬಳಸ್ತಾ ಇಲ್ಲ. ಉರಿನ ಸಿಮ್ಮಲ್ಲಿಟ್ಟು ಹಾಲನ್ನು ಚೆನ್ನಾಗಿ ಕಾಯಿಸೋಣ. ಸಕ್ಕರೆ ಕೂಡ ಅದರಲ್ಲಿ ಮಿಕ್ಸ್ ಆಗಬೇಕು. ಅಷ್ಟರಲ್ಲಿ ನಾವೀಗ ಕಲಸಿಟ್ಟಿರುವಂಥ ಹಿಟ್ಟಿಂದ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ನೋಡಿ, ಈ ಥರ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದ ಉಂಡೆಗಳನ್ನು ಮಾಡಿಕೊಂಡು ಒಂದು 8ರಿಂದ 10 ಸಾಕು ಉಂಡೆಗಳು. ನೆಕ್ಸ್ಟ್ ಈಗ ಈ ಉಂಡೆಗಳಿಂದ ಸಣ್ಣ ಪೂರಿಗಳನ್ನು ಲಟ್ಟಿಸ್ಕೊಳ್ಳೋಣ. ಪೂರಿ ತುಂಬ ದಪ್ಪದಾಗಿರಬಾರ್ದು, ತೆಳ್ಳದಾಗಿದ್ದಷ್ಟು ನಿಮಗೆ ತುಂಬ ಟೇಸ್ಟಿಯಾಗಿ ಗರಿಯಾಗಿ ಬರುತ್ತೆ. ಜೊತೆಗೆ ಪೂರಿ ಕೂಡ ತುಂಬ ಚೆನ್ನಾಗಿ ಉಬ್ಬತ್ತೆ. ನೋಡಿ, ಈ ಥರ ಇರಬೇಕು. ಸಣ್ಣ ಪೂರಿಗಳು ಸಾಕು. ಈಗ ಎಣ್ಣೆ ಕೂಡ ಕಾದಿರುವಂಥ ಈ ಎಣ್ಣೆಯಲ್ಲಿ ಈ ಪೂರಿನ ಕರ್ಕೊಳ್ಳೋಣ. ಪೂರಿ ತುಂಬ ಗರಿಯಾಗಿರಬೇಕು, ಸಾಫ್ಟಾಗಿರಬಾರ್ದು. ನೋಡಿ, ಈ ಥರ ಪ್ರೆಸ್ ಮಾಡಿ ಉಬ್ಬೋ ಹಾಗೆ ಕರಿಬೇಕು. ಸೊ ಇದು 2 ಪದರ ಉಬ್ಬಿದಷ್ಟು ನಿಮಗೆ ಅದು ತೆಳ್ಳದಾಗಿ ಗರಿಯಾಗಿ ಬರುತ್ತೆ. ಈ ಥರ ಕರೆದಂಥ ಪೂರಿನೆಲ್ಲ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಒಂದು 8ರಿಂದ 10 ಪೂರಿನ ನಾನಿಲ್ಲಿ ಕರ್ಕೊಂಡಿದ್ದೀನಿ. ಈಗ ಈ ಪೂರಿಗಳನ್ನ ಒಂದೊಂದನ್ನೇ ನಾವು ಕ್ರಷ್ ಮಾಡಿ ಪುಡಿ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಕೈಯಲ್ಲಿ ಈ ಥರ ಮಾಡಿದಷ್ಟು ಗರಿಯಾಗಿ ಪುಡಿ ಆಗುತ್ತೆ. ನೀವು ದಪ್ಪ ಲಟ್ಟಿಸ್ಬಿಟ್ರೆ ಈ ಥರ ಕ್ರಷ್ ಮಾಡೋಕ್ಕೆ ಆಗಲ್ಲ. ಸೊ ಆದಷ್ಟು ತೆಳ್ಳಿಗೆ ಲಟ್ಟಿಸಿ ಉಬ್ಬಿ ಈ ಥರ ಪುಡಿ ಮಾಡಿ ಇಟ್ಕೋಬೇಕಾಗತ್ತೆ ಪೂರಿನ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿರುವಂಥ ಪೌಡರ್ ರೆಡಿಯಾಗಿದೆ. ಜೊತೆಗೆ ಈಗ ಹಾಲಿಟ್ಟಿದ್ದೀವಲ್ಲ, ಅದು ಕೂಡ ಚೆನ್ನಾಗಿ ಕುದಿ ಬಂದಿದೆ. ಈಗ ನಾವು ಪೌಡ್ರ್ ಮಾಡ್ಕೊಂಡಿರುವಂಥ ಪೂರಿ ಪುಡಿ ಏನಿದೆ ಅದನ್ನು ಹಾಲಿಗೆ ಹಾಕ್ತಾಯಿದ್ದೀನಿ. ಒಂದು 2 ನಿಮಿಷ ಕೈ ಆಡಿಸ್ಬೇಕಾಗತ್ತೆ. ಈಗ ಕನ್ಸಿಸ್ಟೆನ್ಸಿನೇ ಕೂಡ ಸ್ವಲ್ಪ ತಿಕ್ಕಾಗುತ್ತೆ. ಈ ಲೆವೆಲಲ್ಲಿ ನಾವು ಏಲಕ್ಕಿ ಪುಡಿನ ಹಾಕೋಣ. ಜೊತೆಗೆ ಒಂದು ಸಣ್ಣ ಬಾಣಲಿನ ಇಟ್ಟು 2 ಸ್ಪೂನ್ ತುಪ್ಪ ಹಾಕಿ ಗೋಡಂಬಿ, ದ್ರಾಕ್ಷಿ ಎರಡನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕ್ರಿಸ್ಪಿ ಆಗಬೇಕು ಗೋಡಂಬಿ ಎಲ್ಲ, ಮತ್ತು ಈ ದ್ರಾಕ್ಷಿ ನೋಡಿ ಈ ಥರ ಉಬ್ಬಿ ಬರಬೇಕು. ಉದ್ದಿ ಬಂದಂಥ ದ್ರಾಕ್ಷಿ ಗೋಡಂಬಿನ ಕುದಿತಾ ಇರೋವಂಥ ಪಾಯಸಕ್ಕೆ ಹಾಕಿದ್ರೆ ಸ್ವಾದಿಷ್ಟ ರುಚಿಯಾಗಿರುವಂಥ ಅಪ್ಪೆ ಪಾಯಸ 10 ನಿಮಿಷದಲ್ಲಿ ರೆಡಿ ಮಾಡ್ಬೋದು. ಇದು ಬಾಸುಂದಿ ಥರ ಟೇಸ್ಟ್ ಇರುತ್ತೆ, ತುಂಬಾ ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹೆಂಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.